ನಾವು ಇವತ್ತು ಮೈಸೂರು ರಕ್ಷಣಾ ವೇದಿಕೆಯಿಂದ ಈ ದೊಡ್ಡ ಕೆರೆಯ ಅಂಗಳದಲ್ಲಿ ನಿಂತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಡೆಸ್ತಾ ಇರೋಂಥ ಉದ್ದೇಶ ಎರಡು. ಒಂದು, ಯೂನಿಟಿ ಮಾಲ್ ಅನ್ನೋಂಥ ಶಾಶ್ವತ ಕಟ್ಟಡ ಯಾವುದೇ ಕಾರಣಕ್ಕೂ ಈ ಕೆರೆಯ ಅಂಗಳದಲ್ಲಿ ಬರಬಾರ್ದು, ಮೊದಲನೇದು. ಎರಡನೇದು, ಈ ದೊಡ್ಡ ಕೆರೆ ಅಂತ ಹೇಳೋವಂಥ 141 ಎಕರೆ ಪ್ರದೇಶ ಏನಿದೆ, 150 ವರ್ಷಗಳ ಹಿಂದೆ ಯಾವುದು ತುಂಬಿ ತುಳುಕ್ತಾ ಇತ್ತು ಕೆರೆ, ಅಂಥದ್ದೊಂದು ಕೆರೆ ಮರು ನಿರ್ಮಾಣ ಆಗಬೇಕು. ಅದಕ್ಕೆ ಒಂದು ಜೀವ ಬರಬೇಕು, ಮತ್ತೆ ಈ ಕೆರೆಯಲ್ಲಿ ನೀರು ತುಂಬಬೇಕು. ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು, ಈ ಕೆರೆಗೆ ಪುನರುಜ್ಜೀವನ ಮಾಡಿ ನೀವು ಮತ್ತೆ ನೀರನ್ನು ತುಂಬಿಸಿ, ಇಲ್ಲಿರೋವಂಥ ಎಲ್ಲ ಕಟ್ಟಡಗಳನ್ನೆಲ್ಲ ತೆರವುಗೊಳಿಸಿ ಕೆರೆನ ಕೆರೆಯಾಗಿ ಉಳಿಸ್ಬೇಕು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರಿಗರಿಗೆ ಹಿಂದೆ ಇದ್ದಂಥ ವೈಭವವನ್ನು ಮರುಕಳಿಸ್ಕೊಡೋವಂಥ ವ್ಯವಸ್ಥೆಗಳು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಾವು. ಈ ದೊಡ್ಡಕೆರೆ ಮೈದಾನ ವಿಚಾರದಲ್ಲೂ ಸಹ ಒಂದು ರೀತಿ ಗೊಂದಲ ಇದೆ ಸರ್. ಹೌದು ನೋಡಿ, ದೊಡ್ಡ ಕೆರೆ ಮೈದಾನ, ನಾನು ದೊಡ್ಡ ಕೆರೆ ಹೆಸರೇ ಹೇಳೋ ರೀತಿ ದೊಡ್ಡ ಕೆರೆ ಇದು ಮಾನವ ನಿರ್ಮಿತವಾದಂಥ ಕೆರೆ ಅಲ್ಲ, ಇದು ನೈಸರ್ಗಿಕವಾಗಿರುವಂಥ ಕೆರೆ. ಇದು 150 ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ಇದಕ್ಕೆ ಬರ್ತಾ ಇದ್ದಂಥ ಫೀಡರ್ ಕಾಲುವೆಗಳು ಮಳೆಯ ಕೊರತೆ ಇನ್ನೊಂದು ಮತ್ತೋದ್ರಿಂದ ನೀರು ಬರೋದು ನಿಂತೋಯ್ತು. ನಿಂತೋದ ಮೇಲೆ ಇದನ್ನು ತುಂಬಿಸೋವಂಥ ಯೋಜನೆ ಅವತ್ತಿಗೆಲ್ಲ ಇರಲಿಲ್ಲ, ಹಾಗಾಗಿ ನೆನಗುದಿಗೆ ಬಿದ್ದಿತ್ತು. ಇವತ್ತು ನೇತ್ರಾವತಿಯ ತಿರುವನ್ನು ಬದಲಾಯಿಸಿ ಅಲ್ಲಿಂದ 400 ಕಿಲೋಮೀಟರ್ ದೂರಕ್ಕೆ ನೀರು ತೊಗೊಂಡೋಗುವಂಥ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು. ನಾನು ನೋಡಿದಂಗೆ 40 ವರ್ಷದಿಂದ ಇದನ್ನು ಕೇಳ್ತಾನೆ ಇದ್ದೀನಿ ನಾನು. ಏತ ನೀರಾವರಿ ಯೋಜನೆ ಇನ್ನೊಂದು ಮತ್ತೊಂದು ಕೇಳ್ತಾನೆ ಇದ್ದೀವಿ. ಅಂಥದ್ದೆಲ್ಲ ಮಾಡಬೇಕಾದ್ರೆ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂಥ KRS ಇಂದ ತೊಗೊಂಬಂದು ಈ ದೊಡ್ಡ ಕೆರೆಗೆ ನೀರು ತುಂಬಿಸಿದ್ರೆ ಯಾವ ದೊಡ್ಡ ಸರ್ಕಾರ ಮುಳುಗೋಗ್ಬಿಡುತ್ತೆ. ಭಾಳ ಚೆನ್ನಾಗಿರುತ್ತೆ. ಈ ಕೆರೆಗೆ ನೀರು ತುಂಬಿಸಿ ಕಾಯಕಲ್ಪ ಕೊಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರು ಮುಂದೆ ಆಗೋದ್ರ ಬಿಡೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಇವತ್ತು ಮೈಸೂರಿಗರಾಗಿ ಅವ್ರು ಇರೋದ್ರಿಂದ ಅವ್ರಿಗೆ ಒತ್ತಾಯ ಮಾಡ್ತೀನಿ, ನಿಮ್ಮ ಹೆಸರು ಅಜರಾಮರವಾಗಿ ಉಳಿಬೇಕು ಅಂದರೆ ಇವತ್ತು ಕೂಡಲೇ ಏನು ನಡೀತಾ ಇದೆ, ಸದನ ನಡೀತಾ ಇದೆ, ಅಲ್ಲಿ ತೀರ್ಮಾನ ತಗೊಂಡು ಈ ಕೂಡಲೇ ದೊಡ್ಡ ಕೆರೆ ಮೈದಾನವನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಳ್ಳಿ. ಯಾರ್ಯಾರಿಗೆ ಏನೇನು ಪರಿಹಾರ ಕೊಡಬೇಕೋ ಕೊಡಿ. ಅದೇನು ಸರ್ಕಾರಕ್ಕೆ ಭಾಳ ದೊಡ್ಡ ಕೆಲಸ ಏನಲ್ಲ, ಅದು ತಗೊಂಡು ಅದಕ್ಕೆ ಯಾವುದೋ ಕಾನೂನು ರೀತಿ ಏನೆಲ್ಲ ಮಾಡಬೇಕು ಮಾಡಿ ಈ ಕೂಡಲೇ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ದೊಡ್ಡ ಕೆರೆಗೆ ಮತ್ತೆ ನೀರು ತುಂಬಿಸುವಂಥದ್ದು, ಅದಕ್ಕೆ ಜೀವ ಕಳೆ ತುಂಬುವಂಥ ಕೆಲಸ ಮಾಡಬೇಕು ಅಂತ ಕೇಳ್ತೀನಿ. ಓಕೆ, ಹೌದು ಹೇಳ್ತೀನಿ. ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಂಡು ಹೌದು ಯೂನಿಟಿ ಮಾಲ್ ನಂತರ ಬರಬೇಕು, ಸ್ಥಳೀಯರಿಗೆ ಉದ್ಯೋಗಗಳು ಇನ್ನೊಂದು ಮತ್ತೊಂದು ಎಲ್ಲ ಬೇಕು. ಅದು ಯಾಕೆ ಕೆರೆ ಒಳಗೆ ಬರಬೇಕು? ಇಲ್ಲೇ ಕೆರೆ ಒಳಗೆ ಯಾಕೆ ಬರಬೇಕು? ಬೇಕಾದಷ್ಟು ಜಾಗಗಳಿದೆ. ನಾನು ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ನೀವು ಇಲ್ಲಿ ಶಾಶ್ವತವಾದಂಥ ಕಟ್ಟಡ ಏನಾದ್ರು ಒಂದು ನೀವು ಮಾಡಿದ್ದೇ ಆದರೆ ಅದು ಒಂದನ್ನು ಇಟ್ಕೊಂಡು ಇಲ್ಲಿ ನಮ್ಮದು ಅಂತ ಹೇಳ್ತಾ ಇರುವಂಥವ್ರು ಯಾರು ಬೇಕಾದರೂ ಇಲ್ಲಿ ಶಾಶ್ವತವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಬೋದು. ಆಗ ಮೈಸೂರಿನ ಪರಂಪರೆ ಹಾಳಾಗುತ್ತೆ, ಅರಮನೆ ಸೌಂದರ್ಯ ಹಾಳಾಗುತ್ತೆ, ಎಲ್ಲವೂ ಒಂದರಿಂದ ಒಂದು ಅವನತಿಯ ಹಾದಿಯನ್ನು ಹಿಡಿಯುತ್ತೆ. ಅದರಿಂದ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲಿ ನಾನು ಜನಪ್ರತಿನಿಧಿ, ನಾನು ಯದುವೀರನವರು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಯೂನಿಟಿ ಮಾಲ್ಗೆ ಈ ಜಾಗದಲ್ಲಿ ಒತ್ತಾಯ ಮಾಡಬೇಡಿ. ಇದನ್ನು ಬಿಟ್ಟು ಬೇರೆ ಜಾಗಗಳಿದೆ ಅಲ್ಲಿ ಮಾಡಿ. ಯೂನಿಟಿ ಮಾಲ್ನಲ್ಲಿ ಏನು ಹೇಳ್ತಾ ಇರೋಂಥದ್ದು, ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ಕೊಡ್ತೀವಿ ಅಂತ. ಬೆಂಬಲ ಯಾವುದು ಕೊಡಬೇಕು ಅಂತ ಹೇಳಿದ್ರೆ ಕಟ್ಟಡಕ್ಕಲ್ಲ, ಆ ಬೆಳೆ ಬೆಳೆಯುವಂಥದ್ದಕ್ಕೆ, ಕರಕುಶಲ ವಸ್ತುಗಳನ್ನು ಮಾಡೋದಕ್ಕೆ, ಗಂಧ ಬೆಳೆಯೋದಕ್ಕೆ, ವೀಳ್ಯದೆಲೆ ಬೆಳೆಯೋದಕ್ಕೆ, ಬಾಳೆಹಣ್ಣನ್ನು ಬೆಳೆಯೋದಕ್ಕೆ, ಬೀರಿನಗೆರೆ ಬದನೆಕಾಯಿ ಬೆಳೆಯೋದಕ್ಕೆ, ಮಲ್ಲಿಗೆ ಹೂವು ಬೆಳೆಯೋದಕ್ಕೆ, ಇದಕ್ಕೆ ಉತ್ತೇಜನ ಕೊಡಿ. ಅದನ್ನು ಬಿಟ್ಬಿಟ್ಟು ಕಟ್ಟಡ ಕಟ್ಟೋದಕ್ಕೆ ಉತ್ತೇಜನ ಕೊಟ್ಟರೆ ಇದು ಮೂರ್ಖತನದ ಪರಮಾವಧಿ. ಮೂರ್ಖತನದ ಹೊಟ್ಟೆಗೆ ಇಟ್ಟಿಲ್ಲ ಚುಕ್ಕೆ ಮಲ್ಲಿಗೆ ಆ ರೀತಿ ಅಂದಾಗೆ ಅದು ತಪ್ಪಾಗುತ್ತೆ. ಅದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಮೈಸೂರಿನಲ್ಲಿ ಇಲ್ಲಿಯ ತನಕ ಜೀವನವನ್ನು ಕಟ್ಟಿಕೊಂಡಂಥ ಪ್ರತಿಯೊಬ್ಬರು ನಿವೃತ್ತ ಅಧಿಕಾರಿಗಳಾಗ್ಬೋದು, ಜನಸಾಮಾನ್ಯರಾಗ್ಬೋದು, ಸರ್ಕಾರ